ಮತ್ತೊಂದು ಕಡೆ ದೆಹಲಿಯಲ್ಲಿ ಸಂಪುಟ ವಿಸ್ತರಣೆ ಕಸರತ್ತು ರಂಗೇರಿದೆ. ಡಿಕೆ ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಹೊಸ ಫಾರ್ಮುಲಾ ಒಂದನ್ನ ಕಂಡುಕೊಂಡಿದೆಯಂತೆ. 50-50 ಫಾರ್ಮುಲಾ. ಇದನ್ನು ಅನುಸರಿಸೋಕೆ ಕಾಂಗ್ರೆಸ್ನ ಹೈಕಮಾಂಡ್ ಚಿಂತನೆಯನ್ನ ನಡೆಸ್ತಾ ಇರೋದು. ಹಳೆ ಹಾಗೆ ಹೊಸ ಮುಖಗಳಿಗೆ ಸಮಾನವಾಗಿ ಅವಕಾಶವನ್ನ ನೀಡಬೇಕು. ಉಳಿದಿರುವ 20 ಸಚಿವ ಸ್ಥಾನ ಏನಿದೆ 50-50 ಅಂದ್ರೆ ಹೆಚ್ಚು ಕಮ್ಮಿ 10 ಮಂದಿ ಹಳುಬರು ಹಿಂದೆ ಸಚಿವರಾಗಿದ್ದವರು, ಇನ್ನು 10 ಮಂದಿ ಹೊಸಬರಿಗೆ ಅವಕಾಶ ಅನ್ನೋ ಸೂತ್ರ. ಸಂಪುಟದಲ್ಲಿ 2 ಮಹಿಳೆಯರಿಗೆ ಅವಕಾಶ ಕೊಡಬೇಕು. ಮೊದಲ 13 ಜನ ಸಚಿವರಾಗಿ ಏನು ಪ್ರಮಾಣ ವಚನ ಸ್ವೀಕರಿಸಿದ್ರು, ಅದರಲ್ಲಿ ಒಬ್ಬರು ಕೂಡ ಮಹಿಳೆಯರಿರಲಿಲ್ಲ. ಹೀಗಾಗಿ ಈ ಸಂದರ್ಭದಲ್ಲಿ ಅಂದ್ರೆ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ 2 ಮಹಿಳೆಯರಿಗೆ ಅವಕಾಶ ಕೊಡಬೇಕು, ಜೊತೆಗೆ ಅಲ್ಪಸಂಖ್ಯಾತ ನಾಯಕರಿಗೂ ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಲೆಕ್ಕಾಚಾರಗಳು ಸದ್ಯಕ್ಕೆ ನಡೀತಾ ಇದೆಯಂತೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, 50-50 ಫಾರ್ಮುಲಾ, ಅದರಲ್ಲೂ ಕೂಡ ಒಂದಷ್ಟು ಸ್ಥಾನಮಾನ ಅಲ್ಪಸಂಖ್ಯಾತರಿಗೆ ಹಾಗೆ ಮಹಿಳೆಯರಿಗೆ ಕೊಡಬೇಕು ಅನ್ನೋ ರೀತಿಯ ಲೆಕ್ಕಾಚಾರಗಳು ಸದ್ಯಕ್ಕೆ ಏನೆಲ್ಲ ನಡೀತಾ ಇದೆ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಡೆವಲಪ್ಮೆಂಟ್ಸ್? ಸ್ಮಿತಾ, ಸಚಿವ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಇರುವಂತಹ ಖಾಲಿ ಇರುವಂತಹ 20 ಸ್ಥಾನಗಳಿಗೆ 45ಕ್ಕೂ ಹೆಚ್ಚು ಜನ ಪ್ರಬಲವಾದಂತಹ ಆಕಾಂಕ್ಷಿಗಳು ತಮ್ಮ ರಾಜಕೀಯ ಗಾಡ್ ಫಾದರ್ಗಳ ಮೂಲಕ ಒಂದಷ್ಟು ಲಾಬಿಗಳನ್ನ ಜೋರಾಗಿ ನಡೆಸಿದ್ದಾರೆ. ಅದು ದೆಹಲಿ ಅಂಗಳದಿಂದ ಹಿಡಿದು ರಾಜ್ಯದ ಅಂಗಳದವರೆಗೂ ಕೂಡ ಲಾಬಿಯನ್ನ ಮುಂದುವರೆಸಿದ್ದಾರೆ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರುವಂತಹ ಸವಾಲು ಏನಂತಂದು ಹೇಳಿದ್ರೆ, ಎಲ್ಲವನ್ನೂ ಕೂಡ ಅಳೆದು ತೂಗಿ ಲೆಕ್ಕಾಚಾರ ಹಾಕಿಯೇ ಎಲ್ಲಾ ಕೋಟಾಗಳನ್ನೂ ಕೂಡ ಫುಲ್ಫಿಲ್ ಮಾಡುವಂತಹ ಲೆಕ್ಕಾಚಾರದಲ್ಲಿದೆ. ಅದರಲ್ಲೂ ಕೂಡ ಮಹಿಳಾ ಕೋಟ ಮತ್ತು ಜಿಲ್ಲಾ ಕೋಟ, ಜೊತೆಗೆ ಸಮುದಾಯದ ಕೋಟ, ಯುವಕರ ಕೋಟ, ಹಿರಿಯರ ಕೋಟ, ಈ ಎಲ್ಲಾ ಕೋಟಗಳನ್ನು ಕೂಡ ಅನುಸರಿಸಿ ಎಲ್ಲವನ್ನೂ ಕೂಡ ಕ್ರೋಢೀಕರಿಸಿ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕಾಗಿದೆ. ಅದರಲ್ಲೂ ಕೂಡ 2 ಮಹಿಳೆಯರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು ಎಂಬುವಂತ ನಿಟ್ಟಿನಲ್ಲಿ ದೆಹಲಿ ಅಂಗಳದಲ್ಲಿಯೇ ಚರ್ಚೆ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ಕಾಂಗ್ರೆಸ್ನ ಮತ ಬ್ಯಾಂಕ್ ಆಗಿರುವಂತಹ ಮುಸ್ಲಿಂ ಸಮುದಾಯಕ್ಕೂ ಕೂಡ ಈ ಬಾರಿ ಹೆಚ್ಚಿನ ಪ್ರಾತಿನಿಧ್ಯವನ್ನ ಕೊಡಬೇಕು ಅನ್ನೋಂತ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಮತ್ತೊಂದು ಕಡೆಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಭಾಗಕ್ಕೂ ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತ ಒಂದಷ್ಟು ಒಲವನ್ನ ಹೊಂದಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಎಲ್ಲಾ ಕೋಟಗಳನ್ನ ಅನುಸರಿಸಿಯೇ ಕ್ಯಾಬಿನೆಟ್ ಅನ್ನ ರಚನೆ ಮಾಡಬೇಕು, ವಿಸ್ತರಣೆ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದೆ. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತಹ ಪ್ರಶ್ನೆ ಏನಂತಂದು ಹೇಳಿದ್ರೆ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದಂತೆ ಹಿರಿಯರಿಗೆ ಆದ್ಯತೆ ಕೊಡಬೇಕು. ಯಾಕೆ ಅಂತಂದು ಹೇಳಿದ್ರೆ, ಜಿಲ್ಲಾ ರಾಜಕಾರಣ ಮತ್ತು ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದಂತಹ ಹಿಡಿತವನ್ನ ಹೊಂದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಸಮುದಾಯಗಳಲ್ಲೂ ಕೂಡ ಅವರವರ ಹಿಡಿತ ಇರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ವಿಶ್ವಾಸದಲ್ಲಿ ಇರಿಸಿಕೊಳ್ಳುವಂತದ್ದು ಅನಿವಾರ್ಯ ಆಗಿದೆ. ಹಾಗಾಗಿ ಅವ್ರಿಗೆ ಆದ್ಯತೆ ಕೊಡಬೇಕು ಅನ್ನೋಂತ ಚರ್ಚೆಯಲ್ಲಿ ಒಂದಷ್ಟು ವಾದಗಳನ್ನ ಮಂಡಿಸುವಂತ ಸಾಧ್ಯತೆಗಳು ಹೆಚ್ಚಿದಾವೆ. ಮತ್ತೊಂದು ಕಡೆಗೆ ಈ ಹಿಂದೆ ಏನು ಬೇರೆ ಬೇರೆ ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಈಗಾಗಲೇ ತಮ್ಮ ಖಾಸಗಿ ಏಜೆನ್ಸಿಯ ಮೂಲಕ ಇಲ್ಲಿ ಯಾವ ರೀತಿಯ ರಾಜಕಾರಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ರಾಥಮಿಕ ಹಂತದ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕು ಅನ್ನೋ ವಾದವನ್ನ ರಾಹುಲ್ ಗಾಂಧಿ ಅವರು ಇಡ್ತಾ ಇರುವಂತದ್ದು. ಹಾಗಾಗಿ ಬಹುತೇಕ ಇವತ್ತು ನಡೀಬೇಕಾಗಿದ್ದಂತ ಸಭೆಯೂ ಕೂಡ ಮುಂದೂಡಿಕೆ ಆಗಿದೆ. ಬಹುತೇಕ ನಾಳೆ ಈ ಒಂದು ಸಭೆಯಾಗಿ ಅಂತಿಮವಾಗಿ ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಇದೇ ವಾರದಲ್ಲಿ ಗುರುವಾರ ಅಥವಾ ಮುಂದೆ ಇದೇ ವಾರದಲ್ಲಿ ಸಚಿವ ಸಂಪುಟ ನೂತನ ಸಚಿವರು ಎಲ್ಲರೂ ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ಸ್ಮಿತಾ, ಧನ್ಯವಾದ ಹನುಮಂತು ಮಾಹಿತಿಗಾಗಿ.